ಸಂವಿಧಾನ ಮುಟ್ಟಿದ್ರೆ ದೇಶದಲ್ಲಿ ರಕ್ತಪಾತ ಆಗತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಕೆಂಡಾಮಂಡಲ ಆಗಿದ್ದಾರೆ. ಇದು ಹೆಗಡೆ ಅವರದಲ್ಲ, ಬಿಜೆಪಿ ಅವರ ಹಿಡನ್ ಅಜೆಂಡಾ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಮನುಸ್ಮೃತಿಯ ರೀತಿಯಲ್ಲಿ ಸಂವಿಧಾನ ಇರಬೇಕು ಅನ್ನೋದೇ ಬಿಜೆಪಿಯವರ ಅಜೆಂಡಾ. ಸಂವಿಧಾನವನ್ನ ಮುಟ್ಟಿದ್ರೆ ಹಿಂದುಳಿದವರು ವಿರೋಧ ಮಾಡ್ತಾರೆ, ದೇಶದಲ್ಲಿ ರಕ್ತಪಾತ ಆಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಅಂತ ಹೇಳಲಾಗಿದೆ. ಸಂವಿಧಾನ ಮುಟ್ಟಿದ್ರೆ ದೇಶದಲ್ಲಿ ರಕ್ತಪಾತ ಆಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಹೆಗಡೆ ಅಲ್ಲ, ಬಿಜೆಪಿ ಅವರದ್ದೇ ಹಿಡನ್ ಅಜೆಂಡಾ. ಮನುಸ್ಮೃತಿ ರೀತಿಯಲ್ಲಿ ಸಂವಿಧಾನ ಇರಬೇಕು ಅನ್ನೋದು ಇವರ ಅಜೆಂಡಾ ಅಂತ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ. ಸಂವಿಧಾನದ ಬಗ್ಗೆ ನಿನ್ನೆ ಅನಂತಕುಮಾರ್ ಹೆಗಡೆ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಸಾಕಷ್ಟು ವಾದ ವಿವಾದಗಳಿಗೆ, ಕೆಸರೆರ ಚಾಟಕ್ಕೆ ಕಾರಣವಾಗಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಇದು ಹೆಗಡೆ ಅವರದ್ದಲ್ಲ, ಬಿಜೆಪಿ ಅವರದ್ದೇ ಹಿಡನ್ ಅಜೆಂಡಾ. ಮನುಸ್ಮೃತಿ ರೀತಿಯಲ್ಲಿ ಸಂವಿಧಾನ ಇರಬೇಕು ಅಂತ ಅನ್ನೋದೇ ಇವರ ಅಜೆಂಡಾ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸೊ ಈ ಥರ ಮಾಡಿದ್ರೆ, ಸಂವಿಧಾನ ಮುಟ್ಟಿದ್ರೆ ಹಿಂದುಳಿದವರು ವಿರೋಧ ಮಾಡ್ತಾರೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ಸಂವಿಧಾನದ ಕುರಿತಾಗಿ ಹಿಂದೂ ಕೂಡ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದನ್ನು ನೋಡಿದ್ವಿ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ, ಯಾಕೆ ಈ ರೀತಿಯ ಹೇಳಿಕೆಗಳು ಬರ್ತವೆ? ತಲೆ ಇಲ್ಲ ಬುಡ ಇಲ್ಲ ಅಂತ ಅನ್ಸುತ್ತೆ ಇದನ್ನು ನೋಡಿದ್ರೆ. ಅದರಲ್ಲಿ ಈ ಸಂವಿಧಾನದ ಬಗ್ಗೆ ಅವ್ರು ಏನು ಮಾತನಾಡಿದ್ದಾರೆ, ಯಾವ ವಿಚಾರವಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು. ಈಗ ಸಿದ್ದರಾಮಯ್ಯ ಯಾವ ವಿಚಾರನ ಇಟ್ಕೊಂಡು ವಿರೋಧ ಮಾಡ್ತಾ ಇದ್ದಾರೆ? ಸಂವಿಧಾನ ಅಂತಂದರೆ ಅದರಲ್ಲಿ 108 ಬೇಕಾದಷ್ಟು ಚಾಪ್ಟರ್ಸ್ ಇದೆ. ಇಡೀ ಭಾರತದ ಎಲ್ಲ ವಿಚಾರವನ್ನು ಕೂಡ ಸಂವಿಧಾನ ಅಡ್ರೆಸ್ ಮಾಡುತ್ತೆ. ಅದರಲ್ಲಿ ಅನಂತಕುಮಾರ್ ಹೆಗಡೆ ಅವರು ಯಾವ ವಿಚಾರ ಮಾತಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಯಾವ ವಿಚಾರ ಮಾತಾಡ್ತಾ ಇದ್ದಾರೆ, ಬಿಜೆಪಿ ಏನು ಹೇಳುತ್ತೆ, ಭಾಳ ಕ್ಲಾರಿಟಿ ಏನೂ ಇಲ್ಲ. ಹಿಂದೆ ಈ ವಿವಾದ ಆದಾಗಲೂ ಕೂಡ ಅದರಲ್ಲಿ ಭಾಳ ಕ್ಲಾರಿಟಿ ಏನೂ ಇರಲಿಲ್ಲ. ಆದರೆ ಚುನಾವಣೆಗಳು ಬಂದಾಗ ಯಾಕೆ ಇವರೆಲ್ಲ ಸಂವಿಧಾನದ ವಿಚಾರ ಮುಟ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅನಂತಕುಮಾರ್ ಹೆಗಡೆಯವರು ಇದು ಮೊದಲನೇ ಸಲ ಅಲ್ಲ, ಹಿಂದೆ ಮಂತ್ರಿ ಆಗಿದ್ದರೂ ಕೂಡ ಹೇಳಿದ್ದಾರೆ. ಯಾರ ಕಾಲದಲ್ಲಿ ಮಂತ್ರಿ ಆಗಿದ್ದದ್ದು? ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದರು. ನರೇಂದ್ರ ಮೋದಿಯವರು ಅವರನ್ನು ಮಂತ್ರಿಮಂಡಲದಿಂದ ಬಿಡೋದಾಗಲಿ, ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗಲಿ ತಗೊಳ್ಳಿಲ್ಲ. ಇದು ಬಿ ಜೆ ಪಿಯವರ ಹಿಡನ್ ಅಜೆಂಡಾ. ಸಂವಿಧಾನ ಬದಲಾವಣೆ ಮಾಡಬೇಕು. ಈಗ ಅವ್ರು ಏನು ಹೇಳಿದ್ದಾರೆ, ಸಂವಿಧಾನಕ್ಕೆ ಬೇರೆ ಬೇರೆ ಅನಗತ್ಯ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ ಅಂತೇಳಿ ಅಲ್ವಾ? ಅದಕ್ಕೋಸ್ಕರವಾಗಿ ನಮಗೆ 2/3 ಮೆಜಾರಿಟಿ ಬೇಕು ಪಾರ್ಲಿಮೆಂಟ್ನಲ್ಲಿ. ಅಂದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ 2/3 ಮೆಜಾರಿಟಿ ಬೇಕು. ಅವರು ದೇಶ ಉದ್ಧಾರ ಮಾಡೋಕ್ಕಲ್ಲ, ಬಡವರು ಉದ್ಧಾರ ಮಾಡೋಕ್ಕಲ್ಲ, ಸಂವಿಧಾನ ಬದಲಾವಣೆ ಮಾಡೋಕ್ಕೆ. ಯಾಕಂತಂದರೆ ಅವರು ಮರುವಾದವನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು, ಮನುಸ್ಮೃತಿಯನ್ನು ಇದನ್ನು ಸಮರ್ಥನೆ ಮಾಡ್ತಕ್ಕಂಥವ್ರು. ಮನುಸ್ಮೃತಿಗೆ ಅನುಗುಣವಾಗಿ ಸಂವಿಧಾನ ಇರಬೇಕು ಅಂತಕ್ಕಂಥದ್ದು ಅವರ ಹಿಡನ್ ಅಜೆಂಡಾ. ಅದಕ್ಕೆ ಇಡೀ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಇದನ್ನು ವಿರೋಧ ಮಾಡ್ತಾರೆ. ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ. ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ. ಒಬ್ಬ ಸಂಸದ ನಾವು ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ, ಪದೇ ಪದೇ ಹೇಳ್ತಾರೆ. ಹಿಂದೆನೂ ಹೇಳಿದರು, ಈಗಲೂ ಹೇಳಿದ್ದಾರೆ. ಅದಕ್ಕೆ ಪಕ್ಷದವರು ಅವ್ರ ಮೇಲೆ ಕ್ರಮ ತಗೋಬೇಕು. ನಾನು ಕೂಡ ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೆ. ಇಂಥ ಘಟನೆಗಳು ಬಂದಾಗ ನಾವು ಅವರನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವು. ಪಕ್ಷಕ್ಕೆ ಮುಜುಗರ ತರ್ತೀರಿ ಮತ್ತು ಪಕ್ಷದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿ ಮಾತಾಡ್ತೀರಿ ಅಂತೆಲ್ಲ ಹೇಳ್ತಿದ್ವು. ಅದೇ ರೀತಿ ಈಗ ಅವ್ರು ಹೇಳಿದ ಮೇಲೆ ನಾವು ಇಲ್ಲ ಅವರ ಹೇಳಿಕೆಗಿಂತ ದೂರ ಇದ್ದೀವಿ ಅಂತ ಹೇಳಿದರೆ ಅಷ್ಟಕ್ಕೆ ಸಾಲೋದಿಲ್ಲ. ಯಾಕೆಂದರೆ ಮತ್ತೂ ಹೇಳ್ತಾರೆ ಅವರು. ಅದಕ್ಕೋಸ್ಕರ ಅವ್ರ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕಾಗ್ತದೆ. ಅದು ಅವರ ಪಕ್ಷದ ಆಂತರಿಕ ವಿಚಾರ, ನಾನು ಹೆಚ್ಚಿಗೆ ಹೇಳೋದಿಲ್ಲ. ಆದರೆ ಅವರಿಗೆ ಈ ಮಾತುಗಳನ್ನು ಇಲ್ಲ ಅವರನ್ನು ಪಕ್ಷದಿಂದ ಹೊರಕ್ಕೆ ಹಾಕಿ ಅವ್ರು ಹೇಳ್ಕೊಳಪ್ಪ ನೀನೇನಾದರೂ ಹೇಳ್ಕೊ ಅಂತ ಹೇಳ್ಬೋದು, ಇಲ್ಲ ಅವರನ್ನು ನಿಯಂತ್ರಣ ಮಾಡ್ಬೋದು. 2 ಕೆಲಸ ಅವ್ರು ಮಾಡಬೇಕಾಗ್ತದೆ ಅಂಥೇಳಿ ಅನಿಸುತ್ತೆ ನನಗೆ. ಇದು ಒಳ್ಳೆಯ ಬೆಳವಣಿಗೆ.